ಬಜೆಟ್ ಸಿದ್ಧತೆಯಲ್ಲಿರುವಂತಹ ಸಿಎಂಗೆ ಈಗ ಸಂಪುಟದ ಚಿಂತೆ ಆಗಿದೆ. ಕೆಲವು ಹಿರಿಯ ಸಂಪುಟದ ಸಹೋದ್ಯೋಗಿಗಳು ಅವ್ರಿಗೆ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಹಿಂದೆ ಬಿದ್ದಿದ್ದಾರೆ. ಸೊ ಇದು ಸ್ವಲ್ಪ ತಲೆನೋವಾಗ್ಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಮೇಲೆ ಒತ್ತಡ ತರ್ತಾ ಇದ್ದಾರೆ. ನಮಗೆ ಸಮರ್ಪಕ ಅನುದಾನ ಸಿಕ್ಕಿಲ್ಲ, ಈ ಖಾತೆ ಬೇಡ, ಖಾತೆ ಬದಲಾವಣೆ ಮಾಡಿಕೊಡಿ ಅಂತ. ಕಮಾಯಿ ಕಡಿಮೆ ಇರೋ ಖಾತೆಗಳ ವಿಚಾರದಲ್ಲಿ ಬಹುಶಃ ಸಾಕಷ್ಟು ಜನ ಸೀನಿಯರ್ ಮಿನಿಸ್ಟರ್ಗಳಿಗೆ ಬೇಜಾರಾಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಖಾತೆ ಬದಲಾವಣೆಗೆ ಕೆಲವರು ಕೇಳಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಯಾವ್ಯಾವ ಕಾರಣ ಇದೆ ಅನ್ನೋಂಥದ್ದನ್ನ ಇನ್ನಷ್ಟೇ ತಿಳ್ಕೊಳ್ಬೇಕಾಗಿದೆ. ನಾನಾ ಕಾರಣಗಳಿಗಾಗಿ ಖಾತೆ ಬದಲಾವಣೆಗೆ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರ್ಯಾರು ಈ ತರ ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಕೇಳಿದಾರಂತೆ. ಗೃಹ ಖಾತೆ ಆಗಲ್ಲಪ್ಪ, ನಂಗೆ ಬರೀ ತಲೆನೋವು, ಇದು ಬೇರೆ ಖಾತೆ ಚೇಂಜ್ ಮಾಡ್ಕೊಡಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಹಿಡಿದು ಇನ್ನೂ ಅನೇಕ ಹಿರಿಯ ಮಂತ್ರಿಗಳು ಕೇಳಿದ್ದಾರೆ ಅಂತ. ಕಂದಾಯ ಖಾತೆ ಕೂಡ ಬದಲಾವಣೆ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಖಾತೆ ಬದಲಾವಣೆಗೆ ಹಿರಿಯ ಸಚಿವರುಗಳು ಒತ್ತಡ ಹಾಕ್ತಾ ಇದ್ದಾರೆ. ನಗರಾಭಿವೃದ್ಧಿ ಖಾತೆ ಮೇಲೆ ರೆಡ್ಡಿ ಕಣ್ಣು ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಸೊ ಒಟ್ಟಿನಲ್ಲಿ ತೀವ್ರ ಒತ್ತಡ. ಕನ್ನಡ ಸಂಸ್ಕೃತಿ ಇಲಾಖೆ ಬೇಡ ಅಂತ ಶಿವರಾಜ್ ತಂಗಡಿಗೆ ಹೇಳ್ತಾ ಇದ್ದಾರಂತೆ. ಪರಿಶಿಷ್ಟ ಪಂಗಡ ಖಾತೆ ಕೊಡಿ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆ ಬಜೆಟ್ ಮಂಡನೆ ಮಾಡಬೇಕು, ಆ ತಲೆಬಿಸಿ, ಮತ್ತೊಂದ್ ಕಡೆ ಅವ್ರದ್ದೇ ಆದ ಮೂಡ ಹಗರಣದ ತಲೆಬಿಸಿ, ಇನ್ನು ತೂಗುಗತ್ತಿ ಹಾಗೇ ಇದೆ, ಇಡೀ ತೂಗುಗತ್ತಿ. ಇದೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮತ್ತು ಅದೆಲ್ಲದರ ನಡುವೆನೆ ಸಿಎಂಗೆ ಮತ್ತೊಂದು ಹೊಸ ಟೆನ್ಷನ್ ಏನಂತಂದ್ರೆ ಹಿರಿಯ ಸಂಪುಟದ ಸಹೋದ್ಯೋಗಿಗಳು ಖಾತೆ ಬದಲಾವಣೆ ಕೇಳ್ತಾ ಇದ್ದಾರೆ ಅಂತ. ಯಾತಕ್ಕೋಸ್ಕರ ಕೇಳ್ತಾ ಇದ್ದಾರೆ, ಯಾರ್ಯಾರು ಕೇಳ್ತಾ ಇದ್ದಾರೆ, ಇದರ ಹಿಂದಿನ ಮರ್ಮ ಏನು ಬಸವರಾಜ್? ಬಹಳ ಪ್ರಮುಖವಾಗಿ ಶ್ರೀಲಕ್ಷ್ಮಿ, ಗೃಹ ಖಾತೆಯನ್ನ ಪರಮೇಶ್ವರ್ ಅವರು ಬದಲಾವಣೆ ಮಾಡಿಕೊಡಿ ಅಂತ ಬಹಳ ದಿನಗಳಿಂದ ಕೂಡ ಒತ್ತಡ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಗಮನಿಸಿರಬಹುದು, ರಾಜ್ಯದಲ್ಲಿ ಏನೇ ಸಮಸ್ಯೆಗಳಾದರೂ ಅಥವಾ ಏನೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು ಕೂಡ ಅದು ಗೃಹ ಇಲಾಖೆ ಮೇಲೆ ಬ್ಲೇಮ್ ಮಾಡ್ತಕ್ಕಂಥದ್ದು. 24 ಗಂಟೆ ಕೂಡ ಎಚ್ಚರವಾಗಿರಬೇಕಾದಂಥ ಇಲಾಖೆ ಗೃಹ ಇಲಾಖೆ. ಹಾಗಾಗಿ ಈ ಖಾತೆ ನನಗೆ ನಿರ್ವಹಣೆ ಮಾಡೋದು ಸದ್ಯದ ಮಟ್ಟಿಗೆ ಕಷ್ಟ ಆಗ್ತಾ ಇದೆ. ಆದ್ದರಿಂದ ನೀವು ಇದನ್ನ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಮೊದಲಿನಿಂದನೂ ಕೂಡ ಡಿಮಾಂಡ್ ಇಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ ದೆಹಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲೂ ಪರಮೇಶ್ವರ್ ಅವರು ಹೈಕಮಾಂಡ್ ಮೇಲೆ ಕೂಡ ಒತ್ತಡ ಹೇರಿರ್ತಕ್ಕಂಥದ್ದು ಮತ್ತು ಸಿಎಂ ಒಂದು ಹೇಳಿ ನನಗೆ ಖಾತೆ ಬದಲಾವಣೆ ಮಾಡಿಕೊಡಿ, ನನಗೆ ಕಂದಾಯ ಅಥವಾ ಕೈಗಾರಿಕೆ ಖಾತೆಗಳನ್ನ ಕೊಡಿ, ನಾನು ಸರಿಯಾಗಿ ನಿರ್ವಹಣೆ ಮಾಡ್ತೇನೆ ಅನ್ನುವಂಥದ್ದು. ಈ ಹಿಂದಿನಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಟ್ಟರೆ ನಾನು ಸರಿಯಾಗಿ ನಿರ್ವಹಿಸ್ತೇನೆ, ನನಗೆ ಅನುಭವ ಇದೆ, ಕೊಡಿ ಅನ್ನುವಂಥದ್ದು. ಯಾಕಂದರೆ ಸಾಕಷ್ಟು ಆರೋಪಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಬೆಂಗಳೂರನ್ನು ಅಭಿವೃದ್ಧಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ನನಗೆ ಸಾರಿಗೆ ಬದಲಾಗಿ ಬೆಂಗಳೂರು ಅಭಿವೃದ್ಧಿ ಅಥವಾ ಕಂದಾಯ ಕೊಡಿ ಅನ್ನುವಂಥದ್ದು ಹಿಂದಿನಿಂದನೂ ಬೇಡಿಕೆ ಇದೆ. ಇದರ ನಡುವೆ ಹೊಸದಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಶಿವರಾಜ್ ತಂಗಡಿಗೆ ಅವರು. ಯಾಕೆಂದರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖಾತೆ ಏನಿದೆ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ನಿರ್ವಹಣೆ ಮಾಡೋಕ್ಕೆ, ಮತ್ತು ನಾನು ಉತ್ತರ ಕರ್ನಾಟಕ ಭಾಗವನ್ನು ಪ್ರತಿನಿಧಿಸೋದ್ರಿಂದ ಪದೇ ಪದೇ ಬೆಂಗಳೂರಿಗೆ ಬಂದು ಹೋಗೋದು ನನಗೆ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು. ಯಾಕಂದರೆ ವಾರದಲ್ಲಿ 1-2 ಜಯಂತಿಗಳಿದ್ದೇ ಇರ್ತವೆ, ಅದಕ್ಕೆ ಸಚಿವರು ಇರಲೇಬೇಕಾಗುತ್ತೆ. ಸಿಎಂ ಇರದೇ ಹೋದರೂ ಕೂಡ ಸಚಿವರಾದ ಖುದ್ದಾಗಿ ನಿಂತು ಜಯಂತಿಗಳನ್ನು ಮಾಡಿಕೊಡ್ಬೇಕಾಗುತ್ತೆ. ಆದ್ದರಿಂದ ನನಗೆ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ, ಖಾತೆ ಬದಲಾವಣೆ ಮಾಡಿ ನನಗೆ ಪರಿಶಿಷ್ಟ ಪಂಗಡ ಖಾತೆ ಕೊಡಿ, ಅದು ನಾಗೇಂದ್ರ ಬಳಿ ಇದ್ದಂಥ ಖಾತೆ ಅನ್ನುವಂಥದ್ದು ಅವರ ಡಿಮಾಂಡನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಂತೋಷ್ ಲಾಡ್ ಅವರ ಬಳಿ ಕಾರ್ಮಿಕ ಖಾತೆ ಮಾತ್ರ ಇದೆ, ಅದು ಒಂದೇ ಖಾತೆ ಇದೆ, ಸಾಕಾಗ್ತಾ ಇಲ್ಲ ನನಗೆ, ಇನ್ನಷ್ಟು ಹೆಚ್ಚುವರಿ ಖಾತೆಗಳನ್ನ ಕ್ರೀಡಾ ಮತ್ತು ಯುವ ಸಬಲೀಕರಣ ಖಾತೆ ಕೊಡಿ ಅನ್ನುವಂಥ ಡಿಮಾಂಡ್ ಅನ್ನ ಇಟ್ಟಿದ್ದಾರೆ. ಹಾಗಾಗಿ ಸಚಿವ ಸಂಪುಟ ಬದಲಾವಣೆಯ ಮತ್ತು ಆಕಾಂಕ್ಷಿಗಳ ಮಧ್ಯೆ ಇದೊಂದು ಹೊಸ ತಲೆನೋವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಖಾತೆ ಬದಲಾವಣೆ ವಿಚಾರವಾಗಿ ಶುರುವಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಇದು ಬಜೆಟ್ ಸಿದ್ಧತೆಯಲ್ಲಿರುವಂತಹ ಸಿಎಂಗೆ ಈಗ ಸಂಪುಟದ ಚಿಂತೆ ಆಗಿದೆ. ಕೆಲವು ಹಿರಿಯ ಸಂಪುಟದ ಸಹೋದ್ಯೋಗಿಗಳು ಅವ್ರಿಗೆ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಹಿಂದೆ ಬಿದ್ದಿದ್ದಾರೆ. ಸೊ ಇದು ಸ್ವಲ್ಪ ತಲೆನೋವಾಗ್ಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಮೇಲೆ ಒತ್ತಡ ತರ್ತಾ ಇದ್ದಾರೆ. ನಮಗೆ ಸಮರ್ಪಕ ಅನುದಾನ ಸಿಕ್ಕಿಲ್ಲ, ಈ ಖಾತೆ ಬೇಡ, ಖಾತೆ ಬದಲಾವಣೆ ಮಾಡಿಕೊಡಿ ಅಂತ. ಕಮಾಯಿ ಕಡಿಮೆ ಇರೋ ಖಾತೆಗಳ ವಿಚಾರದಲ್ಲಿ ಬಹುಶಃ ಸಾಕಷ್ಟು ಜನ ಸೀನಿಯರ್ ಮಿನಿಸ್ಟರ್ಗಳಿಗೆ ಬೇಜಾರಾಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಖಾತೆ ಬದಲಾವಣೆಗೆ ಕೆಲವರು ಕೇಳಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಯಾವ್ಯಾವ ಕಾರಣ ಇದೆ ಅನ್ನೋಂಥದ್ದನ್ನ ಇನ್ನಷ್ಟೇ ತಿಳ್ಕೊಳ್ಬೇಕಾಗಿದೆ. ನಾನಾ ಕಾರಣಗಳಿಗಾಗಿ ಖಾತೆ ಬದಲಾವಣೆಗೆ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರ್ಯಾರು ಈ ತರ ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಕೇಳಿದಾರಂತೆ. ಗೃಹ ಖಾತೆ ಆಗಲ್ಲಪ್ಪ, ನಂಗೆ ಬರೀ ತಲೆನೋವು, ಇದು ಬೇರೆ ಖಾತೆ ಚೇಂಜ್ ಮಾಡಿಕೊಡಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಹಿಡಿದು ಇನ್ನೂ ಅನೇಕ ಹಿರಿಯ ಮಂತ್ರಿಗಳು ಕೇಳಿದ್ದಾರೆ ಅಂತ. ಕಂದಾಯ ಖಾತೆ ಕೂಡ ಬದಲಾವಣೆ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಸೊ ಖಾತೆ ಬದಲಾವಣೆಗೆ ಹಿರಿಯ ಸಚಿವರುಗಳು ಒತ್ತಡ ಹಾಕ್ತಾ ಇದ್ದಾರೆ. ನಗರಾಭಿವೃದ್ಧಿ ಖಾತೆ ಮೇಲೆ ರೆಡ್ಡಿ ಕಣ್ಣು ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಸೊ ಒಟ್ಟಿನಲ್ಲಿ ತೀವ್ರ ಒತ್ತಡ. ಕನ್ನಡ ಸಂಸ್ಕೃತಿ ಇಲಾಖೆ ಬೇಡ ಅಂತ ಶಿವರಾಜ್ ತಂಗಡಿಗೆ ಹೇಳ್ತಾ ಇದ್ದಾರಂತೆ, ಪರಿಶಿಷ್ಟ ಪಂಗಡ ಖಾತೆ ಕೊಡಿ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆ ಬಜೆಟ್ ಮಂಡನೆ ಮಾಡಬೇಕು, ಆ ತಲೆಬಿಸಿ, ಮತ್ತೊಂದ್ ಕಡೆ ಅವ್ರದ್ದೇ ಆದ ಮೂಡ ಹಗರಣದ ತಲೆಬಿಸಿ ಇನ್ನೂ ತೂಗುಗತಿ ಹಾಗೇ ಇದೆ, ಇಡೀ ತೂಗುಗತಿ. ಇದೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮತ್ತು ಅದೆಲ್ಲದರ ನಡುವೆನೆ ಸಿಎಂಗೆ ಮತ್ತೊಂದು ಹೊಸ ಟೆನ್ಷನ್ ಏನಂತಂದ್ರೆ ಹಿರಿಯ ಸಂಪುಟದ ಸಹೋದ್ಯೋಗಿಗಳು ಖಾತೆ ಬದಲಾವಣೆ ಕೇಳ್ತಾ ಇದ್ದಾರೆ ಅಂತ. ಯಾತಕ್ಕೋಸ್ಕರ ಕೇಳ್ತಾ ಇದ್ದಾರೆ, ಯಾರ್ಯಾರು ಕೇಳ್ತಾ ಇದ್ದಾರೆ, ಇದರ ಹಿಂದಿನ ಮರ್ಮ ಏನು ಬಸವರಾಜ್? ಬಹಳ ಪ್ರಮುಖವಾಗಿ ಶ್ರೀಲಕ್ಷ್ಮಿ, ಗೃಹ ಖಾತೆಯನ್ನ ಪರಮೇಶ್ವರ್ ಅವರು ಬದಲಾವಣೆ ಮಾಡಿಕೊಡಿ ಅಂತ ಬಹಳ ದಿನಗಳಿಂದ ಕೂಡ ಒತ್ತಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಗಮನಿಸಿರಬಹುದು, ರಾಜ್ಯದಲ್ಲಿ ಏನೇ ಸಮಸ್ಯೆಗಳಾದರೂ ಅಥವಾ ಏನೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು ಕೂಡ ಅದು ಗೃಹ ಇಲಾಖೆ ಮೇಲೆ ಬ್ಲೇಮ್ ಮಾಡ್ತಕ್ಕಂಥದ್ದು. 24 ಗಂಟೆ ಕೂಡ ಎಚ್ಚರವಾಗಿರಬೇಕಾದಂಥ ಇಲಾಖೆ ಗೃಹ ಇಲಾಖೆ. ಹಾಗಾಗಿ ಈ ಖಾತೆ ನನಗೆ ನಿರ್ವಹಣೆ ಮಾಡೋದು ಸದ್ಯದ ಮಟ್ಟಿಗೆ ಕಷ್ಟ ಆಗ್ತಾ ಇದೆ. ಆದ್ರಿಂದ ನೀವು ಇದನ್ನ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಮೊದಲಿನಿಂದನೂ ಕೂಡ ಡಿಮಾಂಡ್ ಇಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ ದೆಹಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲೂ ಪರಮೇಶ್ವರ್ ಅವರು ಹೈಕಮಾಂಡ್ ಮೇಲೆ ಕೂಡ ಒತ್ತಡ ಹೇರಿರ್ತಕ್ಕಂಥದ್ದು ಮತ್ತು ಸಿಎಂ ಅವರಿಗೆ ಒಂದು ಹೇಳಿ ನನಗೆ ಖಾತೆ ಬದಲಾವಣೆ ಮಾಡಿಕೊಡಿ, ನನಗೆ ಕಂದಾಯ ಅಥವಾ ಕೈಗಾರಿಕೆ ಖಾತೆಗಳನ್ನ ಕೊಡಿ, ನಾನು ಸರಿಯಾಗಿ ನಿರ್ವಹಣೆ ಮಾಡ್ತೇನೆ ಅನ್ನುವಂಥದ್ದು. ಈ ಹಿಂದಿನಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಟ್ಟರೆ ನಾನು ಸರಿಯಾಗಿ ನಿರ್ವಹಿಸ್ತೇನೆ, ನನಗೆ ಅನುಭವ ಇದೆ, ಕೊಡಿ ಅನ್ನುವಂಥದ್ದು. ಯಾಕಂದರೆ ಸಾಕಷ್ಟು ಆರೋಪಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಬೆಂಗಳೂರನ್ನು ಅಭಿವೃದ್ಧಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ನನಗೆ ಸಾರಿಗೆ ಬದಲಾಗಿ ಬೆಂಗಳೂರು ಅಭಿವೃದ್ಧಿ ಅಥವಾ ಕಂದಾಯ ಕೊಡಿ ಅನ್ನುವಂಥದ್ದು ಹಿಂದಿನಿಂದನೂ ಬೇಡಿಕೆ ಇದೆ. ಇದರ ನಡುವೆ ಹೊಸದಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಶಿವರಾಜ್ ತಂಗಡಿಗೆ ಅವರು. ಯಾಕೆಂದರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖಾತೆ ಏನಿದೆ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ನಿರ್ವಹಣೆ ಮಾಡೋಕ್ಕೆ, ಮತ್ತು ನಾನು ಉತ್ತರ ಕರ್ನಾಟಕ ಭಾಗವನ್ನು ಪ್ರತಿನಿಧಿಸೋದ್ರಿಂದ ಪದೇ ಪದೇ ಬೆಂಗಳೂರಿಗೆ ಬಂದು ಹೋಗೋದು ನನಗೆ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು. ಯಾಕಂದರೆ ವಾರದಲ್ಲಿ 1-2 ಜಯಂತಿಗಳು ಇದ್ದೇ ಇರ್ತವೆ, ಅದಕ್ಕೆ ಸಚಿವರು ಇರಲೇಬೇಕಾಗುತ್ತೆ. ಸಿಎಂ ಇರದೇ ಹೋದರೂ ಕೂಡ ಸಚಿವರಾದ ಖುದ್ದಾಗಿ ನಿಂತು ಜಯಂತಿಗಳನ್ನು ಮಾಡಿಕೊಡ್ಬೇಕಾಗುತ್ತೆ. ಆದ್ದರಿಂದ ನನಗೆ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ, ಖಾತೆ ಬದಲಾವಣೆ ಮಾಡಿ ನನಗೆ ಪರಿಶಿಷ್ಟ ಪಂಗಡ ಖಾತೆ ಕೊಡಿ, ಅದು ನಾಗೇಂದ್ರ ಬಳಿ ಇದ್ದಂಥ ಖಾತೆ ಅನ್ನುವಂಥದ್ದು ಅವರ ಡಿಮಾಂಡನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಂತೋಷ್ ಲಾಡ್ ಅವರ ಬಳಿ ಕಾರ್ಮಿಕ ಖಾತೆ ಮಾತ್ರ ಇದೆ, ಅದು ಒಂದೇ ಖಾತೆ ಇದೆ, ಸಾಕಾಗ್ತಾ ಇಲ್ಲ ನನಗೆ, ಇನ್ನಷ್ಟು ಹೆಚ್ಚುವರಿ ಖಾತೆಗಳನ್ನು ಕ್ರೀಡಾ ಮತ್ತು ಯುವ ಸಬಲೀಕರಣ ಖಾತೆ ಕೊಡಿ ಅನ್ನುವಂಥ ಡಿಮಾಂಡನ್ನು ಇಟ್ಟಿದ್ದಾರೆ. ಹಾಗಾಗಿ ಸಚಿವ ಸಂಪುಟ ಬದಲಾವಣೆಯ ಮತ್ತು ಆಕಾಂಕ್ಷಿಗಳ ಮಧ್ಯೆ ಇದೊಂದು ಹೊಸ ತಲೆನೋವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಖಾತೆ ಬದಲಾವಣೆ ವಿಚಾರವಾಗಿ ಶುರುವಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಇದು ಬಜೆಟ್ ಸಿದ್ಧತೆಯಲ್ಲಿರುವಂತಹ ಸಿಎಂಗೆ ಈಗ ಸಂಪುಟದ ಚಿಂತೆ ಆಗಿದೆ. ಕೆಲವು ಹಿರಿಯ ಸಂಪುಟದ ಸಹೋದ್ಯೋಗಿಗಳು ಅವ್ರಿಗೆ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಹಿಂದೆ ಬಿದ್ದಿದ್ದಾರೆ. ಸೊ ಇದು ಸ್ವಲ್ಪ ತಲೆನೋವಾಗ್ಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಮೇಲೆ ಒತ್ತಡ ತರ್ತಾ ಇದ್ದಾರೆ, ನಮಗೆ ಸಮರ್ಪಕ ಅನುದಾನ ಸಿಕ್ಕಿಲ್ಲ, ಈ ಖಾತೆ ಬೇಡ, ಖಾತೆ ಬದಲಾವಣೆ